ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು, ಅಂದರೆ 3:45 ಅಲಾರಾಮ್ ಇಕ್ಕಿದೆ. 4 ಗಂಟೆಗೆ ಎದ್ದಿದ್ದಾಯಿತು. 3:45ಗೆ ಎದ್ದರೆ ಅಷ್ಟು ಬೇಗ ಎದ್ದೇಳೋಕ್ಕಾಗೋದಿಲ್ವಲ್ಲ, ಇತ್ತು ಒಳ್ಳಾಡಿ 4 ಗಂಟೆ ಆಗುತ್ತೆ ಅಂತಂದು 3:45ಗೆ ಇಕ್ಕಿದ್ದೆ. ಹಾಗೆ ರಂಗೋಲಿ ಯಾವ ಥರ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಎದ್ದು ಬೇಗ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಗೆಣಸು ಮತ್ತು ಕಡಲೆಕಾಯಿ, ಅವರೆಕಾಯಿ ಎಲ್ಲ ಬೇಯಿಸಿದ್ದೆ. ಅದೇನು ಆ ಥರ ತುಳಸಿ ಪತ್ರೆ ಇಕ್ಕಿದ್ದೀವಿ ಅಂದರೆ ನಮ್ಮ ಕಡೆ ಇದೇ ಥರನೇ ತುಳಸಿ ಪತ್ರೆ ಇಟ್ಟಿನೇ ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೇಯಿಸ್ತೀವಿ. ಹಾಗೆ ನೋಡಿ, ಉದಾಸ್ಲ ಹತ್ರ ಈ ಥರ ರಂಗೋಲೆ ಬಿಟ್ಬಿಟ್ಟು ಕಲರ್ ಕೂಡ ಹಾಕಿದ್ದೀನಿ. ಎಷ್ಟೊತ್ತಿರುತ್ತೋ ಗೊತ್ತಿಲ್ಲ, ಮಕ್ಕಳು ಒಳಗಡೆ ಓಡಾಡ್ತಾ ತುಳ್ಕೊಂಡು ಓಡಾಡ್ತವೇನೋ, ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಿರುತ್ತೆ ಅಂತಂದು. ಹಾಗೆ ನೋಡಿ, ಕುಂಬಳಕಾಯಿ ಪಾಯಸ ಮಾಡೋಣ ಅಂತಂದು ನೈಟೆಲ್ಲ ಹಚ್ಚಿಟ್ಟಿದ್ದೆ. ಬೆಳಗ್ಗೆ ತೊಳೆದ್ಬಿಟ್ಟು ಬೇಯಿಸಿ ಇಟ್ಟಿದ್ದೀನಿ. ಅದು ನೀರು ಹಾಕಲ್ಲ ನಾನು, ಹಾಗೆ ಬೇಯಿಸ್ಕೊಳ್ತೀನಿ. ಹಾಕಿರ್ತೀವಲ್ಲ, ತೊಳೆದ್ಬಿಟ್ಟು ಹಾಕಿರ್ತೀವಲ್ಲ, ಅದ್ರದ್ದೇ ನೀರಂಶ ಇರುತ್ತೆ. ಹಾಗೆ ಬೇಯಿಸ್ಕೊಬಿಟ್ಟು ಮತ್ತು ಬೇಯಿಸಿದ್ದಾದಮೇಲೆ ಅದರಲ್ಲಿ ನೀರಂಶ ಇರುತ್ತಲ್ಲ, ಅದನ್ನು ಬಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಜಾಸ್ತಿ ನೀರು ಥರ ಆಗೋಗ್ಬಿಡುತ್ತೆ. ಹಾಗೆ ಬಸಿದ್ದಾದಮೇಲೆ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 1-2 ಸರಿ ಕುದಿಸ್ಬೇಕು. ಕುದಿಸಿದ್ದಾದಮೇಲೆ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಬೇಕು. ಅಂದರೆ ಅದರಲ್ಲಿರೋ ನೀರಿನಂಶ ಎಲ್ಲ, ನೀರು ಎಷ್ಟಿರುತ್ತೆ ನೋಡಿ ಅದೆಲ್ಲ ಇಂಗುತ್ತೆ. ಲಾಸ್ಟಲ್ಲಿ ಹೇಳ್ತೀನಿ. ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು, ಯಾಕಂದರೆ ಅಳಿಸೋಗ್ಬಿಡುತ್ತೆ, ಸಂಜೆವರೆಗೂ ಬರೋದಿಲ್ಲ ಇಲ್ಲಾಂದರೆ ಅದಕ್ಕೋಸ್ಕರ ಕಾಯಿ ಹಾಕಿ ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಅದಾದಮೇಲೆ ಕಡಲೆ ಬೀಜದ ಪುಡಿ, ಅಂದರೆ ಹುರ್ದು ಕಡಲೆ ಬೀಜನ ಮಿಕ್ಸಿಗೆ ಹಾಕಿರೋದು ಕಡಲೆ ಬೀಜದ ಪುಡಿ, ಹಾಗೆ ಏಲಕ್ಕಿ ಪುರಿ ಎಲ್ಲ ಹಾಕಬೇಕು. ಪುರಿ ಹಾಗೆ ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಅದರಲ್ಲಿರೋ ನೀರಂಶ ಎಲ್ಲ ಪುರಿ ಹಾಕಿದ ತಕ್ಷಣ ಹೀರ್ಕೊಂಡು ಡ್ರೈ ಆಗುತ್ತೆ. ಹಾಗೆ ನೋಡಿ, ಪಕ್ಕದಲ್ಲಿ ಆ ಕಡೆ ಪಲ್ಯಕ್ಕೆ ಅಂತ ಇಟ್ಟಿದ್ದೀನಿ. ಪಲ್ಯ ಕೂಡ ಆಯಿತು. ಅದ್ರ ಒಂದೊಂದೇ ಮಾಡ್ಕೊಳ್ಳೋಣ, ಆ ಕಡೆ ಈ ಕಡೆ 2 ಕಡೆನೂ ಇಟ್ಬಿಟ್ಟು ಅಂತಂದು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಫಸ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿ, ಆಮೇಲೆ ಸ್ಟವ್ ಹತ್ರ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ರೆಡಿ ಮಾಡಿ ಆಮೇಲೆ ಅಡುಗೆ ಮಾಡ್ತಾಯಿರೋದು. ನಮ್ಮ ಅಜ್ಜಿರ ಕಾಲದಾಗ ಯಾವ ಥರ ಅಂದರೆ, ಒಲೆ ಎಲ್ಲ ತೊಳೆದ್ಬಿಟ್ಟು ಅದಕ್ಕೆ ಸಗಣಿಲೆಲ್ಲ ಸಾರಿಸಿ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟಿದ್ರು. ಸಗಣಿ ಸಾರಿಸಿ ರಂಗೋಲಿ ಬಿಟ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಕುಂಬಳಕಾಯಿ ಬೇಯಿಸ್ಕೊಂಡು ಅದನ್ನು ಮಸೀತಾರೆ, ಮಸಗುಂಡು ಅಂತೀವಲ್ಲ ಅದರಲ್ಲಿ, ಇಲ್ಲಾಂದರೆ ಸ್ಮಾಷರಲ್ಲಿ ಸ್ಮಾಷ್ ಮಾಡ್ತಾರೆ. ನನಗೆ ಅದು ಇಷ್ಟ ಆಗೋಲ್ಲ, ಅದೊಂಥರ ನುಣ್ಣಗೆ ಪೇಸ್ಟ್ ಆಗೋಗ್ಬಿಡುತ್ತೆ. ಇದು ನೋಡಿ, ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ಸಾಕು, ಚೆನ್ನಾಗೇ ಇರುತ್ತೆ. ಈ ಥರ ನುಣ್ಣಗೆ ಆಗುತ್ತೆ ಅದು ಕೂಡ, ಅದಕ್ಕೆ ನಾನು ಮಸಿಯೋಕ್ಕೆ ಹೋಗೋದಿಲ್ಲ. ಇದೆ ತಿರುಗುತ್ತಾನೆ ಅದು ಚೆನ್ನಾಗಿ ನುಣ್ಣಗಾಗೋಗ್ಬಿಡುತ್ತೆ. ಹಾಗೆ ನೋಡಿ, ಇದೆಲ್ಲ ಅಡುಗೆ ಮಾಡಿದ್ದೆಲ್ಲ ಮುಗೀತು. ಮತ್ತೊಂದು ಸರಿ ಇವಾಗ ಪೂಜೆ ಮಾಡ್ತೀನಿ. ಆಗಲೇ ಒಂದು ಸರಿ ಪೂಜೆ ಮಾಡಿದ್ದೆ. ಅಂದರೆ ಗೆಣಸು, ಅವರೆಕಾಯಿ, ಕಡಲೆಕಾಯಿ ಅದೇ ಅಲ್ವಾ ಶ್ರೇಷ್ಠ, ಎಳ್ಳು ಬೆಲ್ಲ ಅದೆಲ್ಲ ಇಟ್ಬಿಟ್ಟು ಫಸ್ಟ್ ಪೂಜೆ ಮಾಡಿದ್ದೆ. ಅಂದರೆ ಆವಾಗ ಒಂದು 5:15 ಸುಮಾರಲ್ಲಿ ಪೂಜೆ ಮಾಡಿದ್ದಾಯಿತು. ಮತ್ತು ಇವಾಗ ಅಡುಗೆ ಎಲ್ಲ ಮಾಡಿದ್ನಲ್ಲ, ನಮ್ಮ ಕಡೆ ಅಡುಗೆ ಎಲ್ಲ ಎಡೆ ಇಟ್ಟು ಕೂಡ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಅಡುಗೆ ಎಲ್ಲ ಫಸ್ಟ್ ಎಡೆ ಇಟ್ಬಿಟ್ಟು ಒಂದು 8 ಗಂಟೆ ಆಗಿತ್ತು. ಆವಾಗ ಅಡುಗೆ ಎಲ್ಲ ಎಡೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಮತ್ತೊಂದು ಸರಿನ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್, ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ. ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ದೇವರು. ಹಾಗೆ ನೋಡಿ, ಪೂಜೆ ಎಲ್ಲ ಮುಗೀತು. ನೋಡಿ, ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಸಂಕ್ರಾಂತಿ ಹಬ್ಬದ ವಿಶೇಷ ಇವತ್ತು ಇನ್ನೇನು ಗೆಣಸು, ಕಡಲೆಕಾಯಿ, ಅವರೆಕಾಯಿ ಇದೇ ವಿಶೇಷ ಇವತ್ತು. ಎಲ್ಲ ಮುಗೀತು. ಇವಾಗ ನಾವು ಊಟ ಮಾಡಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆದ ನಂತರ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಯಾಕಂದರೆ ರೇಷ್ಮೆದು ಚಂದ್ರಿಗೆ ಓದಿಸಿದ್ವಲ್ಲ, ನೋಡ್ಕೊಬರೋಣ ಒಂದು ಸರಿ ಗೂಡು ಯಾವ ಥರ ಕಟ್ಟಿದೆ ಅಂತಂದು ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಹೊಲ್ದ ಹತ್ರ ಹೋಗ್ಬೇಕು ಅಂದರೆ ಖುಷಿ. ಮುಂಚೆಲೇ ಹೊಲ್ಟ್ಬಿಟ್ಟು ರೆಡಿ ಆಗಿರ್ತಾರೆ. ಅದಕ್ಕೆ ನಮ್ಮ ಮನೆಯವರು ಸರಿ ಹೋಗೋಣ ಬರ್ರಿ ಅಂತಂದು ಕರ್ಕೊಂಡು ಹೋಗ್ತಿದ್ದಾರೆ. ಏನಂದರೆ ನಾನು ಕೂಡ ಹೊಲ್ದ ಹತ್ರ ಜಾಸ್ತಿ ಹೋಗಲ್ವಲ್ಲ, ಅದಕ್ಕೋಸ್ಕರ ಹೊಲ್ದ ಹತ್ರ ಹೋಗ್ಬೇಕು ಅನ್ನಿಸ್ತಿರುತ್ತೆ. ಮಕ್ಕಳನ್ನು ಕರ್ಕೊಂಡು ಹೋಗೋದಿಲ್ಲ, ಎಂದೋ ಒಂದು ದಿನ ರೇರಾಗಿ ಕರ್ಕೊಂಡು ಹೋಗೋದು. ಸೊ ಎಲ್ಲರೂ ಹೋಗಿ ಬರೋಣ ಅಂತಂದು ಹೋಗ್ತಾ ಇದ್ದೀವಿ. ಹೆಂಗಿದ್ರು ಸಂಕ್ರಾಂತಿ ಹಬ್ಬ ಅಲ್ವ, ಇನ್ನೇನು ಕೆಲಸ ಇರುತ್ತೆ ಶೆಡ್ಡಿಂದು. ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು.
ಗೆಣಸು, ಕಡಲೆಕಾಯಿ, ಅವರೆಕಾಯಿ ಇಟ್ಕೊಂಡು ಗೈಸ್ ನೋಡ್ರಿ ಹೊಲ್ತಾಗ ಶುರು ಹಚ್ಕೊಂಡವ್ರೆ ಕಳಕಾಯಿ ತಿನ್ಕೊಂಡು ಕುಂತಿರೋದೆ. ಎಲ್ಲ ಗೆಣಸು, ಅವರೆಕಾಯಿ, ಕಡಲೆಕಾಯಿ ತಿನ್ಕೊಂಡು ಕುಂತಿದ್ದಾರೆ. ಏನಂದರೆ ಮನೆ ಹತ್ರ ಊಟ ಮಾಡಿದ್ದಷ್ಟೇ, ಏನೂ ತಿಂದಿಟ್ಟಿಲ್ವಲ್ಲ. ಮನೆ ಸುಮ್ಮನೆ ಊಟ ಮಾಡ್ಕೊಂಡು ಬಂದಿದ್ವಿ. ಗೆಣಸು ಕಡಲೆಕಾಯಿ ಏನೂ ತಿಂದಿರಲಿಲ್ಲ. ಅದಕ್ಕೆ ಇವಾಗ ಹೊಲ್ದ ಹತ್ರ ಕೂತ್ಕೊಂಡು ತಿಂತಾ ಇದ್ದೀವಿ. ಗಾಳಿ ವಾತಾವರಣ ತಂಪಾಗಿರ್ತೈತೆ, ಚೆನ್ನಾಗಿರ್ತೈತೆ. ನೀವು ಹೋಗಿ ನೋಡ್ರಿ. ಮಕ್ಕಳಿಗಂತೂ ಹೊಲ್ದ ಹತ್ರ ಕರ್ಕೊಬಂದಿರೋದಕ್ಕೆ ಫುಲ್ ಖುಷಿನೋ ಖುಷಿ. ಒಂದತ್ರ ಕೂರ್ತಿಲ್ಲ, ಒಂದತ್ರ ನಿಲ್ತಿಲ್ಲ. ನಾವು ಒಳಗಡೆ ಏನೋ ಅದೇ ಗೂಡಿಂದೆಲ್ಲ ರೆಡಿ ಮಾಡ್ತಾ ಇದ್ವಿ. ಹೊರ್ಗಡೆನೂ ಹೋಗ್ತಾರೆ, ಒಳಗಡೆನೂ ಬರ್ತಾರೆ, ನಿಂತಿದ್ದಾಗೆ ನಿಲ್ಲಲ್ಲ ಅವರು. ನೋಡ್ರಿ ಈ ಥರ ನೇಚರು, ಈ ಥರ ಖುಷಿ ಕೋಟಿ ಕೊಟ್ಟರು ಸಿಗಲ್ಲ ಬೆಂಗಳೂರಾಗ. ಹೊಲ್ದ ಹತ್ರ ಎಲ್ಲ ಬಂದ್ಬಿಟ್ಟು ಅವರೆಕಾಯಿ, ಗೆಣಸು, ಕಡಲೆಕಾಯಿ ತಿನ್ಕೊಂಡು ಕೂತ್ಕೊಂಡಿರೋದ. ಹೊಲ್ದ ಹತ್ರ ನೋಡಿ ಗಾಳಿ ವಾತಾವರಣ ಎಷ್ಟು ತಂಪಾಗಿರುತ್ತೆ. ಅದರಲ್ಲೂ ಹೊಲ್ದ ಹತ್ರ ಬಾಳೆ ಎಲೆಗೆ ಊಟ ಮಾಡಬೇಕು ಅಂದರೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಹೊಲ್ದ ಹತ್ರ ಹೋದರೆ ಸಾಕು, ಬಾಳೆ ಎಲೆ ಬರ್ತೀವಿ. ಮನೆ ಹತ್ರ ಏನು ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತಂದು ನನಗದಿಷ್ಟ, ಬಾಳೆ ಎಲೆ ಊಟ ಮಾಡೋದು. ಹಾಗೆ ನೋಡಿ ರೇಷ್ಮೆ ಚಂದ್ರಿಕೆ ಹೊಚ್ಚಿದ್ವಲ್ಲ ನೋಡಿ, ಇಷ್ಟು ಮಟ್ಟಿಗೆ ಗೂಡು ಕಟ್ಟಿದ್ದಾವೆ. ಒಂದಿನ ಆಗಿದೆ ಅಷ್ಟೇ. ಒನ್ ಡೇಗೆ ಇಷ್ಟು ಗೂಡು ಕಟ್ಟಿದ್ದಾವೆ. ಅಂದರೆ ಇನ್ನು ಮೇಲ್ಗಡೆ ಹುಳ ಹರಿದಾಡ್ತಿದ್ದಾವಲ್ಲ, ಅವಿನ್ನೂ ಗೂಡು ಕಟ್ತವೆ. ಅವನ್ನ ಗೂಡು ಮೇಲಿರೋವೆಲ್ಲ ಸಪ್ರೇಟ್ ಹಿಡ್ದು ಬೇರೆ ಚಂದ್ರಿಕೆಗೆ ಬಿಡಬೇಕು. ಅದಕ್ಕೆ ಅದೇ ಕೆಲಸ ಇವತ್ತು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡ್ತಾಯಿದ್ದೀವಿ ಇವಾಗ. ಒಂದು ಕಡೆಯಿಂದ ನೋಡಿ ಫಸ್ಟು ಕೆಳಗಡೆ ಎಲ್ಲ ಹಾಕಿದ್ದಾರೆ. ನೆನ್ನೆ ನೈಟು ನಮ್ಮ ಮನೆಯವ್ರು ಬಂದಿದ್ರಲ್ಲ ಆವಾಗ ಹಾಕಿದ್ದಾರೆ. ಸೊ ಗೈಸ್ ನೋಡಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇ ಇರೋ, ಯಾಕೆ ಬರ್ತೀರಾ? ಇದು ಅಲ್ಲೇ ಇರೋ, ಯಾಕೆ ಬರ್ತಿದ್ದೀರಾ? ನಡೀರಿ ಹಂಗೆ ಹೋಗೋಣ. ಹಾಂ ನೋಡ್ರಿ ಅವ್ರು ಹೆಂಗೆ ಓಡ್ತಾರೆ ನೋಡ್ರಿ. ಅವ್ರು ಏನು ನಿಲ್ಲಲ್ಲ, ಓಡ್ತಿರೋದೆ ಸುಮ್ಮನೆ. ಡ್ಯಾಡಿ ಬಂದರೆ ಬೈತಾರೆ. ಈಗ ನಿಂತ್ಕೊಳ್ರಿ ಒಂದು ನಿಮಿಷ, ನೆಳ್ಳಾಗಿರ್ರಿ. ಮುಗೀತು, ಸಂಕ್ರಾಂತಿ ಹಬ್ಬ ಮುಗಿದೋಯ್ತು. ಇನ್ನು ಕರಿ ಬಾಕಿ ಇದೆ. ಬಾಸ್, ಸಂಕ್ರಾಂತಿ ಹಬ್ಬ ಮುಗೀತು, ಕರಿ ಬಾಕಿ ಐತೆ. ಹಾಂ, ಕುರಿನ, ಮೇಕೆನ, ಹಂದಿನ, ಚಿಕನ್ನ, ಕೋಳಿ ಕುರಿ ತಂಡೆಗೆ ಕುರಿ ತರಲ್ಲ, ಓನ್ಲಿ ಚಿಕನ್. ಎಲ್ಲ ಹೇಳಿದ್ದಾಯಿತು, ಆದರೆ ಹಬ್ಬ ಏನು ಮಾಡಿದ್ದೀವಿ ಅಂತಲೇ ಹೇಳಿಲ್ಲ. ಏನಿಲ್ಲ, ಸಿಂಪಲ್ಲಾಗಿ ಕುಂಬಳಕಾಯಿ ಪಾಯಸ, ಪಲ್ಯ, ಇಸ್ಕಿದ ಬೇಳೆ ಸಾಂಬಾರು, ರೈಸ್ ಮಾಡಿದ್ದಿದ್ದಷ್ಟೇ. ಏನೇನು ಪೊಂಗಲ್ ಮಾಡ್ಬೋದಿತ್ತು. ಏನಂದರೆ ಅಜ್ಜಿ ತಿನ್ನಲ್ಲ, ನಾವು ಒಬ್ಬರೇ ತಿಂದು ಅವ್ರು ತಿಂದಿಲ್ಲ ಅಂದರೆ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಮಾಡಿರಲಿಲ್ಲ. ಇನ್ನೇನು ಗೆಣಸು, ಅವರೆಕಾಯಿ, ಕಡಲೆಕಾಯಿ ಎಲ್ಲ ಬೇಯಿಸಿರ್ತೀವಲ್ಲ, ಅವೇ ಜಾಸ್ತಿ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.